ಆತ ಡಿಜಿಟಲ್ ಫ್ರಾಡ್ ಬಗ್ಗೆ ಅರಿವನ್ನ ಮೂಡಿಸಿದಾತ. ಸ್ವತಃ ಮೋದಿಯಿಂದಲೇ ಮೆಚ್ಚುಗೆಯನ್ನ ಪಡೆದ ಧೀರ. ಆದರೆ ಇಂತಹ ವ್ಯಕ್ತಿಯನ್ನೇ ಮತ್ತೆ ಸೈಬರ್ ವಂಚಕರು ಟಾರ್ಗೆಟ್ ಮಾಡಿದ್ದಾರೆ. ಮಾತ್ರವಲ್ಲ, ಪ್ರಧಾನಿ ಬಗ್ಗೆಯೇ ಅಸಭ್ಯವಾಗಿ ಮಾತನಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅದೇನ್ ಸ್ಟೋರಿನ ಈ ವರದಿ ನೋಡಿ. ಪೊಲೀಸರ ಹೆಸರಲ್ಲಿ ಹೆಚ್ಚಾಗ್ತಿದೆ ಸೈಬರ್ ಕ್ರೈಮ್. ಮೋದಿಯನ್ನು ಮುಗಿಸ್ತೇವೆ ಎಂದು ಆವಾಜ್. ನರೇಂದ್ರ ಮೋದಿಗೆ ಸೈಬರ್ ಕ್ರೈಮ್, ಆನ್ಲೈನ್ ದೋಖ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಭಿವೃದ್ಧಿಯಾಗ್ತಾ ಇದ್ದಂತೆ ಆನ್ಲೈನ್ ಕಳ್ಳರ ಕೂಟಗಳು ದ್ವಿಗುಣಗೊಳ್ಳುತ್ತಾ ಇವೆ. ಮೊದಲು ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಿದ್ದ ಟೀಮ್ ಇದೀಗ ವಿಡಿಯೋ ಕಾಲ್ ಮೂಲಕ ಬೆದರಿಕೆಗೆ ಇಳಿದಿವೆ. ವಾಟ್ಸ್ಆಪ್ ಡಿಪಿಯಲ್ಲಿ ತೆಲಂಗಾಣ ಪೊಲೀಸ್ ಲೋಗೋ ಹಾಕಿಕೊಂಡ ಪಡೆಯೊಂದು ಆನ್ಲೈನ್ ಅರೆಸ್ಟ್ ವಸೂಲಿಗೆ ಇಳಿದಿದೆ. ವಿಜಯಪುರದ ಸಂತೋಷ್ ಚೌಧರಿಗೆ ಕಾಲ್ ಮಾಡಿ ತಗಲಾಕೊಂಡಿದೆ. ಈ ಸಂತೋಷ್ ಬೇರೆ ಯಾರು ಅಲ್ಲ, ಆನ್ಲೈನ್ ವಂಚನೆ ಬಗ್ಗೆ ಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿಯಿಂದಲೇ ಶ್ಲಾಘನೆಗೆ ಒಳಗಾದ ವಿಜಯಪುರದ ಹುಡುಗ. ಇಂತಿಪ್ಪ ಸಂತೋಷ್ ಮೇಲೆ ಮತ್ತೆ ವಂಚಕರ ಕಣ್ಣು ಬಿದ್ದಿದೆ. ಈ ಖತರ್ನಾಕ್ ವಂಚಕರು ಸಂತೋಷ್ ಚೌಧರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಡ್ರಗ್ಸ್, ಮಾನವ ಕಳ್ಳತನ ಮಾಡ್ತಿದ್ದೀರಿ, ಹೀಗಾಗಿ ಹೈದರಾಬಾದ್ಗೆ ಬನ್ನಿ ಅಂತ ಬೆದರಿಕೆ ಹಾಕಿದ್ರಂತೆ. ತುಂಬಾ ಧಕ್ಕೆ ಆಗ್ತಾ ಇದೆ. ಅದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವರನ್ನು ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡ್ಲಿಕ್ಕೆ ನೀವು ಸೈಬರ್ ವಂಚಕರು ಯಾರಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು. ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಂತ. ಇಷ್ಟೇ ಅಲ್ಲ, ಮುಂಬೈ, ದೆಹಲಿ ಮೇಲೆ ಸರಣಿ ದಾಳಿ ಮಾಡ್ತೀವಿ, ಪ್ರಧಾನಿ ಮೋದಿಗೂ ಟೈಮ್ ಬಂದಿದೆ, ನಾವು ಎಲ್ಲರನ್ನ ಹತ್ಯೆ ಮಾಡ್ತೀವಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರಂತೆ. ಸರಣಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಮುಂಬೈ ಮತ್ತು ದೆಹಲಿ ಎಲ್ಲ ತುಕಿಸಿ ನನಗೆ ಧಮಕಿ ಹಾಕ್ತಾರೆ. ನಿಮ್ಮ ಪ್ರಧಾನಮಂತ್ರಿಯವರಿಗೆ ದಮ್ ಇದ್ರೆ ತಡೀಲಿಕ್ಕೆ ಸಾಧ್ಯ ಆದ್ರೆ ತಡಿಯ ತುಕಿಸಿಂದ ನನಗೆ ಎಚ್ಚರಿಕೆಯನ್ನು ಹೇಳ್ತಾರೆ. ಕೇಳಿದ್ರಲ್ಲ, ಆನ್ಲೈನ್ ವಂಚಕರ ದಾಸ್ಯ ಯಾವ ಮಟ್ಟಕ್ಕೆ ಬಂದಿದೆ. ಅಂತಹ ಸ್ವತಃ ಮೋದಿ ವಿರುದ್ಧ ಕೀಳು ಮಟ್ಟದಲ್ಲಿ ಮಾತನಾಡೋ ಇಂತಹ ಪುಂಡರ ಹೆಡೆಮುರಿ ಕಟ್ಟಬೇಕಿದೆ. ಸುನಿಲ್, ಕ್ಯಾಮ್ರಾಮನ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಆತ ಡಿಜಿಟಲ್ ಫ್ರಾಡ್ ಬಗ್ಗೆ ಅರಿವನ್ನ ಮೂಡಿಸಿದಾತ. ಸ್ವತಃ ಮೋದಿಯಿಂದಲೇ ಮೆಚ್ಚುಗೆಯನ್ನ ಪಡೆದ ಧೀರ. ಆದರೆ ಇಂತಹ ವ್ಯಕ್ತಿಯನ್ನೇ ಮತ್ತೆ ಸೈಬರ್ ವಂಚಕರು ಟಾರ್ಗೆಟ್ ಮಾಡಿದ್ದಾರೆ. ಮಾತ್ರವಲ್ಲ, ಪ್ರಧಾನಿ ಬಗ್ಗೆಯೇ ಅಸಭ್ಯವಾಗಿ ಮಾತನಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅದೇನ್ ಸ್ಟೋರಿನ ಈ ವರದಿ ನೋಡಿ. ಪೊಲೀಸರ ಹೆಸರಲ್ಲಿ ಹೆಚ್ಚಾಗ್ತಿದೆ ಸೈಬರ್ ಕ್ರೈಮ್. ಮೋದಿಯನ್ನು ಮುಗಿಸ್ತೇವೆ ಎಂದು ಆವಾಜ್. ನರೇಂದ್ರ ಮೋದಿಗೆ ಸೈಬರ್ ಕ್ರೈಮ್, ಆನ್ಲೈನ್ ದೋಖ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಭಿವೃದ್ಧಿಯಾಗ್ತಾ ಇದ್ದಂತೆ ಆನ್ಲೈನ್ ಕಳ್ಳರ ಕೂಟಗಳು ದ್ವಿಗುಣಗೊಳ್ಳುತ್ತಾ ಇವೆ. ಮೊದಲು ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಿದ್ದ ಟೀಮ್ ಇದೀಗ ವಿಡಿಯೋ ಕಾಲ್ ಮೂಲಕ ಬೆದರಿಕೆಗೆ ಇಳಿದಿವೆ. ವಾಟ್ಸ್ಆಪ್ ಡಿಪಿಯಲ್ಲಿ ತೆಲಂಗಾಣ ಪೊಲೀಸ್ ಲೋಗೋ ಹಾಕಿಕೊಂಡ ಪಡೆಯೊಂದು ಆನ್ಲೈನ್ ಅರೆಸ್ಟ್ ವಸೂಲಿಗೆ ಇಳಿದಿದೆ. ವಿಜಯಪುರದ ಸಂತೋಷ್ ಚೌಧರಿಗೆ ಕಾಲ್ ಮಾಡಿ ತಗಲಾಕೊಂಡಿದೆ. ಈ ಸಂತೋಷ್ ಬೇರೆ ಯಾರು ಅಲ್ಲ, ಆನ್ಲೈನ್ ವಂಚನೆ ಬಗ್ಗೆ ಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿಯಿಂದಲೇ ಶ್ಲಾಘನೆಗೆ ಒಳಗಾದ ವಿಜಯಪುರದ ಹುಡುಗ. ಇಂತಿಪ್ಪ ಸಂತೋಷ್ ಮೇಲೆ ಮತ್ತೆ ವಂಚಕರ ಕಣ್ಣು ಬಿದ್ದಿದೆ. ಈ ಖತರ್ನಾಕ್ ವಂಚಕರು ಸಂತೋಷ್ ಚೌಧರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಡ್ರಗ್ಸ್, ಮಾನವ ಕಳ್ಳತನ ಮಾಡ್ತಿದ್ದೀರಿ, ಹೀಗಾಗಿ ಹೈದರಾಬಾದ್ಗೆ ಬನ್ನಿ ಅಂತ ಬೆದರಿಕೆ ಹಾಕಿದ್ರಂತೆ. ತುಂಬಾ ಧಕ್ಕೆ ಆಗ್ತಾ ಇದೆ. ಅದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವರನ್ನು ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡ್ಲಿಕ್ಕೆ ನೀವು ಸೈಬರ್ ವಂಚಕರು ಯಾರಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು. ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಂತ. ಇಷ್ಟೇ ಅಲ್ಲ, ಮುಂಬೈ, ದೆಹಲಿ ಮೇಲೆ ಸರಣಿ ದಾಳಿ ಮಾಡ್ತೀವಿ, ಪ್ರಧಾನಿ ಮೋದಿಗೂ ಟೈಮ್ ಬಂದಿದೆ,
ನಾವು ಎಲ್ಲರನ್ನ ಹತ್ಯೆ ಮಾಡ್ತೀವಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರಂತೆ. ಸರಣಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ಮುಂಬೈ ಮತ್ತು ದೆಹಲಿಯಲ್ಲಿ ತುಗಿಸಿ ನನಗೆ ಧಮಕಿ ಹಾಕ್ತಾರೆ. ನಿಮ್ಮ ಪ್ರಧಾನಮಂತ್ರಿಯವರಿಗೆ ದಮ್ ಇದ್ರೆ ತಡೀಲಿಕ್ಕೆ ಸಾಧ್ಯ ಆದ್ರೆ ತಡಿ ತಪ್ಪಿಸಿಂದ ನನಗೆ ಎಚ್ಚರಿಕೆಯನ್ನು ಹೇಳ್ತಾರೆ. ಕೇಳಿದ್ರಲ್ಲ, ಆನ್ಲೈನ್ ವಂಚಕರ ದಾಸ್ಯ ಯಾವ ಮಟ್ಟಕ್ಕೆ ಬಂದಿದೆ. ಅಂತಹ ಸ್ವತಃ ಮೋದಿ ವಿರುದ್ಧ ಕೀಳು ಮಟ್ಟದಲ್ಲಿ ಮಾತನಾಡೋ ಇಂತಹ ಪುಂಡರ ಹೆಡೆಮುರಿ ಕಟ್ಟಬೇಕಿದೆ. ಸುನಿಲ್, ಕ್ಯಾಮ್ರಾಮನ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಆತ ಡಿಜಿಟಲ್ ಫ್ರಾಡ್ ಬಗ್ಗೆ ಅರಿವನ್ನ ಮೂಡಿಸಿದಾತ. ಸ್ವತಃ ಮೋದಿಯಿಂದಲೇ ಮೆಚ್ಚುಗೆಯನ್ನ ಪಡೆದ ಧೀರ. ಆದರೆ ಇಂತಹ ವ್ಯಕ್ತಿಯನ್ನೇ ಮತ್ತೆ ಸೈಬರ್ ವಂಚಕರು ಟಾರ್ಗೆಟ್ ಮಾಡಿದ್ದಾರೆ. ಮಾತ್ರವಲ್ಲ, ಪ್ರಧಾನಿ ಬಗ್ಗೆಯೇ ಅಸಭ್ಯವಾಗಿ ಮಾತನಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅದೇನ್ ಸ್ಟೋರಿನ ಈ ವರದಿ ನೋಡಿ. ಪೊಲೀಸರ ಹೆಸರಲ್ಲಿ ಹೆಚ್ಚಾಗ್ತಿದೆ ಸೈಬರ್ ಕ್ರೈಮ್. ಮೋದಿಯನ್ನು ಮುಗಿಸ್ತೇವೆ ಎಂದು ಆವಾಜ್. मोदी की नरेंद्र मोदी की ಸೈಬರ್ ಕ್ರೈಮ್, ಆನ್ಲೈನ್ ದೋಖ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಭಿವೃದ್ಧಿಯಾಗ್ತಾ ಇದ್ದಂತೆ ಆನ್ಲೈನ್ ಕಳ್ಳರ ಕೂಟಗಳು ದ್ವಿಗುಣಗೊಳ್ಳುತ್ತಾ ಇವೆ. ಮೊದಲು ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಿದ್ದ ಟೀಮ್ ಇದೀಗ ವಿಡಿಯೋ ಕಾಲ್ ಮೂಲಕ ಬೆದರಿಕೆಗೆ ಇಳಿದಿವೆ. ವಾಟ್ಸ್ಆಪ್ ಡಿಪಿಯಲ್ಲಿ ತೆಲಂಗಾಣ ಪೊಲೀಸ್ ಲೋಗೋ ಹಾಕಿಕೊಂಡ ಪಡೆಯೊಂದು ಆನ್ಲೈನ್ ಅರೆಸ್ಟ್ ವಸೂಲಿಗೆ ಇಳಿದಿದೆ. ವಿಜಯಪುರದ ಸಂತೋಷ್ ಚೌಧರಿಗೆ ಕಾಲ್ ಮಾಡಿ ತಗಲಾಕೊಂಡಿದೆ. ಈ ಸಂತೋಷ್ ಬೇರೆ ಯಾರು ಅಲ್ಲ, ಆನ್ಲೈನ್ ವಂಚನೆ ಬಗ್ಗೆ ಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿಯಿಂದಲೇ ಶ್ಲಾಘನೆಗೆ ಒಳಗಾದ ವಿಜಯಪುರದ ಹುಡುಗ. ಇಂತಿಪ್ಪ ಸಂತೋಷ್ ಮೇಲೆ ಮತ್ತೆ ವಂಚಕರ ಕಣ್ಣು ಬಿದ್ದಿದೆ. ಈ ಖತರ್ನಾಕ್ ವಂಚಕರು ಸಂತೋಷ್ ಚೌಧರಿಗೆ ವಿಡಿಯೋ ಕಾಲ್ ಮಾಡಿದ್ರು. ಡ್ರಗ್ಸ್, ಮಾನವ ಕಳ್ಳತನ ಮಾಡ್ತಿದ್ದೀರಿ, ಹೀಗಾಗಿ ಹೈದರಾಬಾದ್ಗೆ ಬನ್ನಿ ಅಂತ ಬೆದರಿಕೆ ಹಾಕಿದ್ರಂತೆ. ತುಂಬಾ ಧಕ್ಕೆ ಆಗ್ತದೆ, ಅದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪ್ರಧಾನಮಂತ್ರಿಯವರನ್ನು ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಥವಾ ಕಿಶಿಂದ ಬೆದರಿಕೆ ಹಾಕ್ತಾರೆ. ಹತ್ಯೆ ಮಾಡ್ಲಿಕ್ಕೆ ನೀವು ಸೈಬರ್ ವಂಚಕರು ಯಾರಂತ ಕೇಳಿದಾಗ ನಾವು ಹಿಜ್ಬುಲ್ಲಾ ಟೆರರಿಸ್ಟ್ ಗ್ರೂಪ್ ಲೆಬನಾನ್ನಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ಹತ್ರ ಸಾಕಷ್ಟು ಪ್ರಮಾಣದಾಗ ಆಯುಧಗಳದಾವು. ಆಮೇಲೆ ಯೋಗಿ ಆದಿತ್ಯನಾಥ್ ಕೂಡ ಹತ್ಯೆ ಮಾಡ್ತೀವಿ, ನಿನ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಂತ. ಇಷ್ಟೇ ಅಲ್ಲ, ಮುಂಬೈ, ದೆಹಲಿ ಮೇಲೆ ಸರಣಿ ದಾಳಿ ಮಾಡ್ತೀವಿ, ಪ್ರಧಾನಿ ಮೋದಿಗೂ ಟೈಮ್ ಬಂದಿದೆ, ನಾವು ಎಲ್ಲರನ್ನ ಹತ್ಯೆ ಮಾಡ್ತೀವಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾರಂತೆ. ಸರಣಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ಮುಂಬೈ ಮತ್ತು ದೆಹಲಿಯಲ್ಲಿ ತುಗಿಸಿ ನನಗೆ ಧಮಕಿ ಹಾಕ್ತಾರೆ. ನಿಮ್ಮ ಪ್ರಧಾನಮಂತ್ರಿಯವರಿಗೆ ದಮ್ ಇದ್ರೆ ತಡೀಲಿಕ್ಕೆ ಸಾಧ್ಯ ಆದ್ರೆ ತಡಿ ತಪ್ಪಿಸಿಂದ ನನಗೆ ಎಚ್ಚರಿಕೆಯನ್ನು ಹೇಳ್ತಾರೆ. ಕೇಳಿದ್ರಲ್ಲ, ಆನ್ಲೈನ್ ವಂಚಕರ ದಾಸ್ಯ ಯಾವ ಮಟ್ಟಕ್ಕೆ ಬಂದಿದೆ. ಅಂತಹ ಸ್ವತಃ ಮೋದಿ ವಿರುದ್ಧ ಕೀಳು ಮಟ್ಟದಲ್ಲಿ ಮಾತನಾಡೋ ಇಂತಹ ಪುಂಡರ ಹೆಡೆಮುರಿ ಕಟ್ಟಬೇಕಿದೆ. ಸುನಿಲ್, ಕ್ಯಾಮ್ರಾಮನ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.